ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದೇ ತಿಂಗಳ 7ನೇ ತಾರೀಕು ಗಣೇಶ ಚತುರ್ಥಿ. ಗಣೇಶನಿಗೆ ಅತಿ ಪ್ರಿಯವಾದ ದಿನ. ವಿನಾಯಕನ ಜನ್ಮದಿನದಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯ ದಿನ ವಿನಾಯಕ ಜನಿಸಿದರೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಗಣೇಶ ಚತುರ್ಥಿಯ ಒಳಗಡೆ ಯಾರು ಈ ಕತೆ ಹೇಳುತ್ತಾರೋ, ಕೇಳುತ್ತಾರೋ ಅಥವಾ ಓದುತ್ತಾರೋ ಅವರ ದರಿದ್ರವೆಲ್ಲ ಹೋಗಿ ಅದೃಷ್ಟ ಬರುತ್ತದೆ. ನಿಮ್ಮ ಕಷ್ಟಗಳು, ದೋಷಗಳು ಎಲ್ಲವೂ ಹೋಗಿ ರಾಜಯೋಗ ಕೂಡಿ ಬರುತ್ತದೆ. ನಿಮಗೆ ತಪ್ಪದೆ ವಿನಾಯಕನ ಆಶೀರ್ವಾದ ಸಿಗುತ್ತದೆ. ಹಾಗಾದರೆ ಆಲಸ್ಯ ಮಾಡದೆ ಆ ಪವಿತ್ರವಾದ ಕತೆ ಯಾವುದು ಎಂದು ಈಗ ನೋಡೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ವಾತಾಪಿ ನಗರದ ಮಧ್ಯದಲ್ಲಿರುವ ಒಂದು ಮಹಾಶಿಲೆ ಗಣೇಶನ ಪ್ರತಿಮೆ ಆಗಬೇಕು ಎಂಬ ಅಗಸ್ತ್ಯ ಮಹಾಋಷಿಯ ಕೋರಿಕೆ ತುಂಬಾ ದಿನಗಳಿಂದ ಹಾಗೆಯೇ ಉಳಿದಿತ್ತು. ಅಗಸ್ತ್ಯ ಮುನಿಯ ಹೆಂಡತಿ ಲೋಪಮುದ್ರ ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಳು. ಆಕೆ ಅಲ್ಲಿಗೆ ಬಂದು ಆ ಕಲ್ಲನ್ನು ಪರಿಶೀಲಿಸಿ ಅದು ಯಾವ ರೀತಿ ಗಣಪತಿಯ ರೂಪವನ್ನು ಪಡೆಯಬೇಕೆಂದು ಒಂದು ಚಿತ್ರ ಬಿಡಿಸಿದಳು. ಆದರೆ ಆ ರೀತಿ ಆ ಶಿಲೆಯನ್ನು ಕೆತ್ತಬಲ್ಲ ಶಿಲ್ಪಿಗಳು ಎಲ್ಲೂ ಕೂಡ ಸಿಗಲಿಲ್ಲ. ಇದರಿಂದ ಅಗಸ್ತ್ಯ ಮಹಾಮುನಿ ತುಂಬಾ ಚಿಂತೆಗೀಡಾಗಿ ಆ ಕಲ್ಲು ಹಾಗೂ ಚಿತ್ರಪಟವನ್ನು ನೋಡುತ್ತಾ ಯೋಚನೆಯಲ್ಲಿ ಮುಳುಗಿದ್ದರು. ಅಲ್ಲಿ ಬರುವ ಪ್ರತಿ ಶಿಲ್ಪಿ ಕೂಡ ಇಂಥ ಪ್ರತಿಮೆಯನ್ನು ಕೆತ್ತುವುದು ಆ ದೇವಶಿಲ್ಪಿ ವಿಶ್ವಕರ್ಮ ಹಾಗೂ ಆ ದಾನವ ಶಿಲ್ಪಿ ಯಮನಿಗೆ ಮಾತ್ರವೇ ಸಾಧ್ಯ ಎಂದು ಹೇಳಿ ಹಿಂದೆ ಹೊರಟು ಹೋಗುತ್ತಿದ್ದರು. ಶಿಲ್ಪಿಗಳು ಅವರ ಹತ್ತಿರ ಇದ್ದ ಉಳಿಯನ್ನು ಕಲ್ಲಿನ ಮೇಲಿಟ್ಟು ಪರಿಶೀಲಿಸಿ, ಇದು ವಜ್ರ ಪಾಷಾಣ, ಇದನ್ನು ಕೆತ್ತಲು ಸಾಧಾರಣವಾದ ಉಳಿಗಳಿಂದ ಕೆಲಸ ಆಗುವುದಿಲ್ಲ, ವಜ್ರದ ಉಳಿ ಬೇಕಾಗುತ್ತದೆ. ಯಕ್ಷರು ಅಥವಾ ದೇವತೆಗಳು ಬಂದು ಈ ಕಲ್ಲನ್ನು ಕೆತ್ತಬೇಕೇ ವಿನಃ ಸಾಮಾನ್ಯವಾದ ಮನುಷ್ಯರಿಂದ ಇದು ಅಸಾಧ್ಯ ಎಂದು ಹೇಳಿದರು. ಆ ಸಮಯದಲ್ಲಿ ದೇವಶಿಲ್ಪಿ ವಿಶ್ವಕರ್ಮನ ಹೆಂಡತಿ ಮಾನಸಾದೇವಿ ಗಂಡನ ಮೇಲೆ ಮುನಿಸಿಕೊಂಡು ತವರು ಮನೆಗೆ ಹೋಗಿದ್ದಳು. ಇದರ ಕಾರಣದಿಂದ ವಿಶ್ವಕರ್ಮನ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು. ದಾನವ ಶಿಲ್ಪಿ ಯಮನ ಹೆಂಡತಿ ಹೇಮ ಓರ್ವ ಅಪ್ಸರೆ. ಆಕೆ ಯಮನನ್ನು ಬಿಟ್ಟು ದೇವಲೋಕಕ್ಕೆ ಹೊರಟು ಹೋಗಿದ್ದಳು. ಇದರಿಂದ ಯಮ ಆಕೆಯನ್ನು ಹುಚ್ಚನಂತೆ ಹುಡುಕಾಡುತ್ತಾ ಅಲೆಯುತ್ತಿದ್ದ. ಸ್ನೇಹಿತರೆ, ಈ ದಾನವ ಶಿಲ್ಪಿ ಯಮ ಬೇರೆ, ಯಮಧರ್ಮರಾಜ ಬೇರೆ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ವಿಶ್ವಕರ್ಮ ಅಥವಾ ಯಮನನ್ನು ಕರೆಯೋಣ ಅಂದರೆ ಅವರಿಬ್ಬರ ಸ್ಥಿತಿ ಪೂರ್ತಿ ಹದಗೆಟ್ಟಿತ್ತು. ಹಾಗಾಗಿ ಅಗಸ್ತ್ಯ ಮಹಾಮುನಿಗೆ ಆ ಮಹಾಶಿಲೆಯನ್ನು ವಿಘ್ನೇಶ್ವರನ ರೂಪದಂತೆ ಬದಲಾಯಿಸುವುದು ಒಂದು ದೊಡ್ಡ ಸಮಸ್ಯೆಯಂತೆ ಉಳಿದು ಹೋಯಿತು. ಅಗಸ್ತ್ಯ ಮಹಾಮುನಿ ನಿದ್ರಾಹಾರವನ್ನು ತ್ಯಜಿಸಿ ಆ ಕಲ್ಲಿನ ಮುಂದೆ ಕುಳಿತುಕೊಂಡು, ಓ ವಿಘ್ನೇಶ್ವರ, ನನ್ನ ಕೋರಿಕೆಯನ್ನು ಕೋರಿಕೆಯಂತೆಯೇ ಉಳಿಸಿಬಿಟ್ಟೆ. ನನ್ನ ಪ್ರಯತ್ನ ಎಲ್ಲ ನಾನು ಮಾಡಿದ್ದೇನೆ, ಇನ್ನು ನಿನ್ನ ಮೇಲೆ ಭಾರ ಹೊರಿಸುತ್ತಿದ್ದೇನೆ ಎಂದು ಹೇಳಿ ಧ್ಯಾನದಲ್ಲಿ ಕುಳಿತುಬಿಟ್ಟರು. ಒಂದು ದಿನ ಸಂಜೆ ಒಬ್ಬ ಬ್ರಾಹ್ಮಣ ಬಾಲಕ ಆ ದಿಕ್ಕಿನಲ್ಲಿ ಬರುತ್ತಿದ್ದ. ಅವನ ಕೈಯಲ್ಲಿ ಉಳಿಯಂತಹ ಒಂದು ವಸ್ತು ಪಳಪಳನೆ ಹೊಳೆಯುತ್ತಾ ಕಾಣಿಸಿತು. ಆ ಬಾಲಕ ಪುಷ್ಟಿಯಾಗಿ ಶಿಲ್ಪಿಯಂತೆ ಕಾಣಿಸುತ್ತಿದ್ದ. ಅವನ ಕೈಯಲ್ಲಿರುವುದು ಏನೆಂದು ಅಗಸ್ತ್ಯ ಮಹಾಮುನಿ ಪರೀಕ್ಷಿಸಿ ನೋಡಿದಾಗ ಅದು ಆನೆಯ ದಂತ ಎಂದು ತಿಳಿಯಿತು. ಅಷ್ಟರಲ್ಲಿ ಆ ಬಾಲಕ ಅಗಸ್ತ್ಯ ಮಹಾಮುನಿಯ ಹತ್ತಿರ ಬಂದು ಅವರಿಗೆ ನಮಸ್ಕರಿಸಿ, ಮಹರ್ಷಿಗಳೇ, ತುಂಬಾ ದಿನದಿಂದ ಯಾವ ಕೆಲಸವೂ ಇಲ್ಲದೆ ನಾನು ಅಲೆದಾಡುತ್ತಿದ್ದೇನೆ. ನೀವು ಈ ಕಲ್ಲನ್ನು ದಿಟ್ಟಿಸಿ ನೋಡುತ್ತಾ ಚಿಂತಾಕ್ರಾಂತರಾಗಿ ಕುಳಿತಿದ್ದೀರಿ. ಇಲ್ಲಿ ನನಗೆ ಏನಾದರೂ ಕೆಲಸ ಸಿಗುತ್ತದೇನೋ ಎಂಬ ಬಯಕೆಯಿಂದ ಬಂದೆ ಎಂದು ಹೇಳಿದ. ಆ ಬಾಲಕನ ಮಾತುಗಳು ಅಗಸ್ತ್ಯನ ಕೋರಿಕೆಯನ್ನು ಚಿಗುರುವಂತೆ ಮಾಡಿತು. ಆಗ ಅಗಸ್ತ್ಯ ಮುನಿ, ಓ ಬಾಲಕ, ಈ ಮಹಾಶಿಲೆಯನ್ನು ಗಣಪತಿ ಪ್ರತಿಮೆಯಂತೆ ನೋಡಬೇಕು ಎಂಬುದು ತುಂಬಾ ದಿನಗಳಿಂದ ನನ್ನ ಕೋರಿಕೆ. ಆದರೆ ನನ್ನ ಕೋರಿಕೆ ಬರೀ ಕೋರಿಕೆಯಾಗಿಯೇ ಉಳಿದು ಹೋಗಿದೆ ಎಂದು ಹೇಳಿ ಅವರ ಹತ್ತಿರ ಇರುವ ರೇಖಾಚಿತ್ರವನ್ನು ಆ ಬಾಲಕನಿಗೆ ತೋರಿಸಿದರು. ಇಷ್ಟಕ್ಕೂ ಯಾರು ನೀನು, ಏನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದರು. ಆಗ ಆ ಬಾಲಕ, ಮಹರ್ಷಿ, ನಾನು ಮಾಡುವ ಕೆಲಸಗಳಲ್ಲಿ ಮೊದಲನೇ ಕೆಲಸ ತೃಪ್ತಿಯಾಗಿ ಊಟ ಮಾಡುವುದು.
ಎರಡನೆಯದು, ನಾನು ಶಿಲ್ಪಗಳನ್ನು ಕೆತ್ತುತ್ತೇನೆ, ನನ್ನನ್ನು ಬಾಲ ಶಿಲ್ಪಾಚಾರ್ಯ ಎಂದು ಕರೆಯುತ್ತಾರೆ ಎಂದು ಹೇಳಿದ. ಅದಕ್ಕೆ ಅಗಸ್ತ್ಯ ಮಹಾಮುನಿ ನಗುತ್ತಾ, ಬಾಲಕ, ನಾನು ಕೂಡ ಶಿಲ್ಪಿಗಾಗಿ ಎದುರು ನೋಡುತ್ತಿದ್ದೇನೆ. ಆದರೆ ನೀನು ತುಂಬಾ ಚಿಕ್ಕವನು. ಈ ಮಹಾಶಿಲೆಯನ್ನು ಕೆತ್ತಲು ಎಷ್ಟೋ ಜನ ಮಹಾನ್ ಪಂಡಿತರು, ಶಿಲ್ಪಿಗಳು ಬಂದು ಹೋದರು. ಆದರೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಈ ಮಹಾಶಿಲೆ ತುಂಬಾ ದೊಡ್ಡದಾಗಿದೆ. ನೀನು ಕುಳ್ಳನಾಗಿದ್ದೀಯ. ಅಂಥದ್ದರಲ್ಲಿ ಯಾವ ರೀತಿ ಕೆತ್ತಲು ಸಾಧ್ಯ ಎಂದು ಹೇಳಿದರು. ಅದಕ್ಕೆ ಆ ಬಾಲಕ ನಗುತ್ತಾ, ಓ ಮುನಿಗಳೇ, ನಾನು ಬಾಲಕ ಅಂದಷ್ಟು ಮಾತ್ರಕ್ಕೆ ನನ್ನ ಕೆಲಸವನ್ನು ಶಂಕಿಸುವ ಅಗತ್ಯ ಇಲ್ಲ. ನನ್ನ ಉಳಿಗೆ ಸಾಧ್ಯವಾಗದ ಕೆಲಸ ಯಾವುದೂ ಇಲ್ಲ ಎಂದು ಹೇಳಿ ಅವನ ಕೈಯಲ್ಲಿರುವ ಉಳಿಯನ್ನು ಅಗಸ್ತ್ಯ ಮಹಾಮುನಿಗೆ ತೋರಿಸಿದ. ಆ ಉಳಿ ವಜ್ರದಂತೆ ಪಳಪಳನೆ ಹೊಳೆಯುತ್ತಿತ್ತು. ಅಗಸ್ತ್ಯ ಮಹಾಮುನಿ ಕಣ್ಣ ಮುಂದೆಯೇ ಆ ಬಾಲಕ ಆ ಉಳಿಯನ್ನು ಆ ಮಹಾಶಿಲೆಯ ಮೇಲೆ ಎಸೆದ. ಆ ಉಳಿ ಆ ಮಹಾಶಿಲೆಗೆ ತಾಕಿದ ಕೂಡಲೇ ಒಂದು ಕ್ಷಣ ಜೋರಾದ ಗುಡುಗು, ಸಿಡಿಲು, ಕಂಪನ ಬಂದಂತೆ ಅಗಸ್ತ್ಯ ಮಹಾಮುನಿಗೆ ಭಾಸವಾಯಿತು. ಆ ಬಾಲಕ ಉಳಿಯನ್ನು ಎಸೆದ ವೇಗಕ್ಕೆ ಆ ಕಲ್ಲಿಗೆ ಒಂದು ರಂಧ್ರ ಕೂಡ ಬಿದ್ದಿತ್ತು. ಆ ಬಾಲಕ ಆ ರಂಧ್ರವನ್ನು ತೋರಿಸಿ, ಮುನಿಗಳೇ, ಅದು ನಾಭಿಸ್ಥಾನ. ಪ್ರತಿಮೆಗೆ ನಾಭಿಸ್ಥಾನ ತುಂಬಾ ಮುಖ್ಯ. ಅದರಲ್ಲೂ ಲಂಬೋದರನ ನಾಭಿಸ್ಥಾನವದು. ನಾಭಿಸ್ಥಾನದಿಂದಲೇ ಲಂಬೋದರನ ಪ್ರತಿಮೆ ಶುರುವಾಗುತ್ತಿದೆ ಎಂದು ಆ ಬಾಲಕ ಹೇಳುತ್ತಿರುವಾಗ ಆ ಕಲ್ಲಿನ ಒಳಗಿನಿಂದ ಲಂಬೋದರ ಲಕ್ಷ್ಮೀಕರ ಎನ್ನುತ್ತಾ ಹಾಡುತ್ತಿರುವ ಒಂದು ರಾಗ ಅಗಸ್ತ್ಯ ಮಹಾಮುನಿಗೆ ಕೇಳಿಸಿತು. ಇದು ಅಯಸ್ಕಾಂತ ಕಲ್ಲು. ಇದನ್ನು ಕೆತ್ತುತ್ತಿರುವಾಗ ಪ್ರಚಂಡವಾದ ತೇಜಸ್ಸು ಬರುತ್ತದೆ. ಹಾಗಾಗಿ ಆ ಮಹಾಶಿಲೆಯನ್ನು ಪ್ರತಿಮೆಯಂತೆ ಕೆತ್ತುವವರೆಗೂ ಈ ಸುತ್ತಮುತ್ತ ಯಾವ ಪ್ರಾಣಿ, ಪಕ್ಷಿ, ಜೀವರಾಶಿ ಕೂಡ ಇರಬಾರದು. ತುಂಬಾ ಭೀಕರವಾದ ಶಬ್ದಗಳು ಕೇಳಿಸುತ್ತದೆ. ಇದರಿಂದ ನಗರವಾಸಿಗಳು ಹೆದರುವ ಅಗತ್ಯ ಇಲ್ಲ. ಹಾಗಾಗಿ ಮಹಾಮುನಿಗಳೇ, ನೀವು ತುಂಬಾ ದಿನದಿಂದ ನಿದ್ರಾಹಾರ ಬಿಟ್ಟಂತೆ ಕಾಣಿಸುತ್ತಿದೆ. ಈಗ ಮನೆಗೆ ಹೋಗಿ ಒಳ್ಳೆಯ ಊಟ ತಿಂದು ಕಣ್ತುಂಬಾ ನಿದ್ದೆ ಮಾಡಿ. ನಾಳೆ ಸೂರ್ಯೋದಯದ ಹೊತ್ತಿಗೆ ಈ ಪ್ರತಿಮೆ ಸಿದ್ಧವಾಗಿರುತ್ತದೆ ಎಂದ ಆ ಬಾಲಕ. ಆ ಬಾಲಕನ ಮಾತುಗಳು ಅಗಸ್ತ್ಯ ಮುನಿಯ ಮೇಲೆ ತುಂಬಾ ಪ್ರಭಾವ ಬೀರಿತು. ಏನೋ ತಿಳಿಯದ ನಂಬಿಕೆ ಆ ಬಾಲಕನ ಮೇಲೆ ಬಂತು. ಹಾಗಾಗಿ ಆ ಚಿತ್ರಪಟವನ್ನು ಆ ಬಾಲಕನಿಗೆ ಕೊಡಲು ಹೋದರು ಅಗಸ್ತ್ಯ ಮುನಿ. ಆಗ ಆ ಬಾಲಕ ಅದನ್ನು ತಿರಸ್ಕರಿಸಿ, ಮಹಾಮುನಿಗಳೇ, ಇದಾಗಲೇ ನೀವು ಈ ಚಿತ್ರಪಟವನ್ನು ತೋರಿಸಿದ್ದೀರಿ. ಒಂದು ಸಾರಿ ನೋಡಿದರೆ ಆ ಪ್ರತಿಮೆಯನ್ನು ನಾನು ಕೆತ್ತಬಲ್ಲೆ. ಚಿತ್ರಪಟವನ್ನು ಮುಂದಿಟ್ಟುಕೊಂಡು ಶಿಲೆಯನ್ನು ಕೆತ್ತುವಂತ ಶಿಲ್ಪಿ ನಾನಲ್ಲ. ನಾನು ಪ್ರತಿಮೆಯನ್ನು ಪೂರ್ತಿಯಾಗಿ ಕೆತ್ತಿದ ನಂತರ ಆ ಚಿತ್ರಪಟ ಬಿಡಿಸಿದವರನ್ನು ಕರೆದು ತೋರಿಸಿ ಅವರು ಎಲ್ಲ ಸರಿಯಾಗಿದೆ ಎಂದು ಹೇಳಿದರೆ ನನಗೆ ತೃಪ್ತಿಯಾಗುವಂತಹ ಸಂಭಾವನೆ ಕೊಡಬೇಕು ಎಂದು ಹೇಳಿದ. ಸಂಭಾವನೆ ಅಂದ ತಕ್ಷಣ ಅಗಸ್ತ್ಯ ಮಹಾಮುನಿಗೆ ಭಯ ಶುರುವಾಯಿತು. ಏಕೆಂದರೆ ಸಂಭಾವನೆ ಕೊಡಲು ಅವರ ಹತ್ತಿರ 1 ರೂಪಾಯಿ ಹಣ ಕೂಡ ಇಲ್ಲ. ಅವರ ಹೆಂಡತಿ ಹತ್ತಿರ ಮಾತ್ರ ಸ್ವಲ್ಪ ಹಣ ಇತ್ತು. ಆ ಹಣವನ್ನು ಯಾವ ರೀತಿ ಹೆಂಡತಿಯ ಹತ್ತಿರ ಕೇಳುವುದು ಎಂದು ಚಿಂತಿಸುತ್ತಾ ಅಗಸ್ತ್ಯ ಮುನಿ ಮನೆಗೆ ಬಂದರು. ಮನೆಯಲ್ಲಿ ಹೆಂಡತಿ ನಗುನಗುತ್ತಾ ಕಾಣಿಸಿದಳು. ವಿಷಯ ಏನು ಎಂದು ಅಗಸ್ತ್ಯ ಮುನಿ ಕೇಳಿದರು. ಆಗ ಲೋಪಮುದ್ರಾದೇವಿ, ಸ್ವಾಮಿ, ನಾನು ಋಷಿಯ ಹೆಂಡತಿ. ಯಾವುದರ ಮೇಲೆಯೂ ಕೋರಿಕೆ, ಬಯಕೆ ಇಲ್ಲದೇ ಇರಬೇಕು ಎಂದು ನನಗೆ ತಿಳಿದಿದೆ. ನನಗೆ ಯಾವುದರ ಮೇಲೆಯೂ ಕೋರಿಕೆ ಇಲ್ಲ. ನನ್ನ ಹತ್ತಿರ ಇರುವ ಹಣವನ್ನು ಕೂಡ ಯಾರಿಗಾದರೂ ಕೊಟ್ಟು ಬಿಡಿ ಅಂದಳು ಲೋಪಮುದ್ರ. ಅಗಸ್ತ್ಯ ಮಹಾಮುನಿ ಸಂತೋಷದಿಂದ ಹೇಗೋ ಆ ಬಾಲಕನಿಗೆ ಸಂಭಾವನೆ ಸಿದ್ಧವಾಯಿತು ಅಂದುಕೊಂಡು ಒಬ್ಬ ಶಿಲ್ಪಿ ಸಿಕ್ಕಿದ್ದಾನೆ. ಆ ಮಹಾಶಿಲೆಯನ್ನು ನಾಳೆ ಸೂರ್ಯೋದಯದ ಒಳಗೆ ಪ್ರತಿಮೆಯಾಗಿ ಕೆತ್ತುವುದಾಗಿ ಹೇಳಿದ್ದಾನೆ ಎಂದು ಹೇಳಿದರು. ಅದಕ್ಕೆ ಆಶ್ಚರ್ಯದಿಂದ ಲೋಪಮುದ್ರಾದೇವಿ, ಆ ರೀತಿ ನಾಳೆ ಬೆಳಿಗ್ಗೆ ಒಳಗೆ ಶಿಲೆಯನ್ನು ಕೆತ್ತುವುದು ಅಸಾಧ್ಯ. ಆತ ಮಾನವನ ಅಥವಾ ದೇವಶಿಲ್ಪಿಯ ಎಂದು ಕೇಳಿದಳು. ಆತ ಮಾನವನೇ, ಅದರಲ್ಲೂ ಬಾಲಕ. ನನಗೂ ಕೂಡ ಆಶ್ಚರ್ಯವಾಗಿದೆ ಅಂದರು ಅಗಸ್ತ್ಯ ಮುನಿ. ಅಂದ ಹಾಗೆ ನಾಳೆ ಭಾದ್ರಪದ ಶುದ್ಧ ಚತುರ್ಥಿ, ವಿನಾಯಕ ಜನಿಸಿದ ದಿನ ಅಂದಳು ಲೋಪಮುದ್ರ. ಏನು, ನಾಳೆ ವಿನಾಯಕ ಚತುರ್ಥಿನ?
ವಿನಾಯಕ ಚತುರ್ಥಿಯಂದೇ ವಿನಾಯಕನ ಪ್ರತಿಮೆ ತಯಾರಾಗುತ್ತಿರುವುದು ಸ್ವಲ್ಪ ಆಶ್ಚರ್ಯಕರವಾಗಿದೆ ಅಂದರು ಅಗಸ್ತ್ಯ ಮುನಿ. ನೀವು ಆ ಶಿಲೆಯ ನೆನಪಿನಲ್ಲಿ ವಾರ ತಿಥಿ ಕೂಡ ಮರೆತು ಹೋಗಿದ್ದೀರಿ. ಅಷ್ಟಕ್ಕೂ ನೀವು ಹೇಳಿದಂತೆ ಆ ಬಾಲಕ ಸಾಮಾನ್ಯವಾದ ಮಾನವನಲ್ಲ ಅನಿಸುತ್ತಿದೆ ಅಂದಳು ಲೋಪಮುದ್ರ. ಹೆಂಡತಿ ಮಾತುಗಳು ನಿಜ ಅನಿಸಿತು ಅಗಸ್ತ್ಯ ಮುನಿಗೆ. ಇಷ್ಟರಲ್ಲಿ ಕತ್ತಲಾಯಿತು. ಆದರೆ ತುಂಬಾ ದಿನಗಳ ನಂತರ ಅವರ ಕೋರಿಕೆ ನೆರವೇರುತ್ತಿದೆ ಎಂಬ ಸಂತೋಷದಿಂದ ಅಗಸ್ತ್ಯ ಮುನಿಗೆ ನಿದ್ದೆ ಬರುತ್ತಿರಲಿಲ್ಲ. ಶಿಲೆ ಯಾವ ರೀತಿ ಕೆತ್ತುತ್ತಿದ್ದಾನೋ ಆ ಬಾಲಕ ಅಂದುಕೊಂಡು ಕುತೂಹಲದಿಂದ ಅದನ್ನು ನೋಡಲು ಹೋದರು. ಆದರೆ ಅಲ್ಲಿ ಅವರಿಗೆ ಕಾಣಿಸಿದ ದೃಶ್ಯ ಮೈ ಜುಮ್ ಎನಿಸುವಂತಿತ್ತು. ಏಕೆಂದರೆ ಕೆಲ ಸಾವಿರಾರು ಉಳಿಗಳು ತಮ್ಮಷ್ಟಕ್ಕೆ ತಾವೇ ಆ ಶಿಲೆಯನ್ನು ಕೆತ್ತುತ್ತಿದ್ದವು. ಬಣ್ಣ ಬಣ್ಣದ ವಿದ್ಯುತ್ ಕಾಂತಿಗಳು ಆ ಪ್ರದೇಶವನ್ನೆಲ್ಲ ಸ್ವರ್ಗದಂತೆ ಬದಲಾಯಿಸಿತ್ತು. ಮಂಗಳವಾದ್ಯಗಳ ಶಬ್ದ ಎಲ್ಲೆಡೆಯೂ ಹರಡಿತ್ತು. ಆ ಎಲ್ಲಾ ಉಳಿಗಳು ಆನೆಯ ದಂತಗಳಂತೆ ಕಾಣಿಸುತ್ತಿದ್ದವು. ಅದು ಕನಸೋ ನನಸೋ ಅರ್ಥವಾಗದೆ ಅಗಸ್ತ್ಯ ಮಹಾಮುನಿ ಅಲ್ಲೇ ಮೂರ್ಛೆ ಹೋದರು. ಅವರು ಕಣ್ತೆರೆದು ನೋಡಿದಾಗ ಎದುರಿನಲ್ಲಿ ಆ ಬಾಲಕ ಇವರನ್ನು ಎಚ್ಚರಗೊಳಿಸಲು ಪ್ರಯತ್ನಿಸುತ್ತಿದ್ದ. ಆಗ ಆ ಬಾಲಕ, ಮಹಾಮುನಿಗಳೇ, ಮನೆಯಲ್ಲಿ ವಿಶ್ರಾಂತಿ ಪಡೆಯಿರಿ ಎಂದು ಕಳಿಸಿದರೆ ಇಲ್ಲೇಕೆ ಮಲಗಿದ್ದೀರಿ? ಪ್ರತಿಮೆ ಪೂರ್ತಿಯಾಗಿದೆ. ಚಿತ್ರ ಬಿಡಿಸಿದವರನ್ನು ಬಂದು ನೋಡಲು ಹೇಳಿ. ಎಲ್ಲವೂ ಸರಿಯಾಗಿದೆಯಾ ಎಂದ ಆ ಬಾಲಕ. ಅಷ್ಟೊತ್ತಿಗಾಗಲೇ ತಟ್ಟೆಯ ತುಂಬ ಕಡುಬುಗಳನ್ನು ತುಂಬಿಕೊಂಡು ಲೋಪಮುದ್ರಾದೇವಿ ಅಲ್ಲಿಗೆ ಬಂದರು. ಅಗಸ್ತ್ಯ ಮಹಾಮುನಿ ಮಹದಾಶ್ಚರ್ಯದಿಂದ ಸ್ಫಟಿಕದಂತೆ ಹೊಳೆಯುತ್ತಿರುವ ಆ ವಿಘ್ನೇಶ್ವರನ ಪ್ರತಿಮೆ ನೋಡುತ್ತಾ ನಿಂತು ಬಿಟ್ಟರು. ಆಗ ಆ ಬಾಲಕ, ಓ ಮುನಿಗಳೇ, ಹಾಗಾದರೆ ನನಗೆ ಸಂಭಾವನೆ ಏನು ಕೊಡಬೇಕಂತಿದ್ದೀರೋ ಅದನ್ನು ಕೊಡಿ ಎಂದು ಕೇಳಿದ. ಆಗ ಅಗಸ್ತ್ಯ ಮುನಿ, ಓ ಚಿರಂಜೀವಿ, ನಿನಗೆ ಏನು ಕೊಟ್ಟರೂ ಸಾಲದು. ಆದರೆ ಚಂದ್ರನಿಗೆ ಒಂದು ನೂಲುದಾರದಂತೆ ಸ್ವಲ್ಪ ಹಣವನ್ನು ಶೇಖರಿಸಿ ಇಟ್ಟಿದ್ದೇನೆ. ಅದನ್ನು ತಂದು ಕೊಡುತ್ತೇನೆ, ಸ್ವಲ್ಪ ಇರು ಎಂದು ಹೇಳಿ ಹೊರಡುತ್ತಿರುವಾಗ ಅವರನ್ನು ತಡೆದು ಆ ಬಾಲಕ, ಓ ಮುನಿಗಳೇ, ಆ ಚಿತ್ರಪಟ ಬಿಡಿಸಿದವರಿಗೆ ಏನು ಕಾಣಿಕೆ ಕೊಟ್ಟಿದ್ದೀರೋ ಮೊದಲು ಹೇಳಿ. ಏಕೆಂದರೆ ಇಂತಹ ಅದ್ಭುತವಾದ ಪ್ರತಿಮೆ ತಯಾರಾಗಲು ಆ ಚಿತ್ರಪಟವೇ ಮೂಲ ಕಾರಣ ಅಲ್ಲವೇ ಅಂದ ಬಾಲಕ. ಆ ಚಿತ್ರಪಟ ಬಿಡಿಸಿದವರಿಗೆ ಏನೂ ಕೊಡುವ ಅಗತ್ಯ ಇಲ್ಲ. ಏಕೆಂದರೆ ಚಿತ್ರಪಟ ಬಿಡಿಸಿದ್ದು ನನ್ನ ಹೆಂಡತಿ ಎಂದು ಆಕೆಯನ್ನು ತೋರಿಸಿದರು ಅಗಸ್ತ್ಯ ಮುನಿ. ಅದಕ್ಕೆ ಆ ಬಾಲಕ, ಓ ಮಹಾಮುನಿಗಳೇ, ನಿಮ್ಮ ಹೆಂಡತಿಯಾದರೆ ಏನೂ ಕೊಡುವ ಅಗತ್ಯ ಇರುವುದಿಲ್ಲವ? ನಿಮ್ಮ ಸ್ಥಾನದಲ್ಲಿ ನಾನಿದ್ದಿದ್ದರೆ ಒಂದು ನಗರವನ್ನೇ ಆಕೆಗೆ ಕೊಟ್ಟು ಬಿಡುತ್ತಿದ್ದೆ. ಅಂತಹ ಅದ್ಭುತವಾದ ಚಿತ್ರವದು. ಏನೇ ಆದರೂ ಈ ಹಣ ಆ ತಾಯಿಗೆ ಸೇರಬೇಕು ಅಂದ ಬಾಲಕ. ಆಗ ಅಗಸ್ತ್ಯ ಮುನಿ ಬಾಯಿ ತಪ್ಪಿ, ಓ ಬಾಲಕ, ಈ ಹಣ ಆಕೆದೆ, ನನ್ನದಲ್ಲ ಎಂದು ಹೇಳಿದರು. ಅದಕ್ಕೆ ಆ ಬಾಲಕ, ಅಯ್ಯೋ ಮುನಿಗಳೇ, ಸದ್ಯ ನೀವು ಈಗಲಾದರೂ ಸತ್ಯ ಹೇಳಿದಿರಿ. ಹಾಗಾದರೆ ಈ ಹಣ ಹೆಣ್ಣಿನದು. ಹೆಣ್ಣಿನ ಹಣ ತೆಗೆದುಕೊಂಡರೂ ಕೊಟ್ಟರೂ ಮಹಾಪಾಪ ಬರುತ್ತದೆ. ನೀವು ಕೂಡ ಆ ತಾಯಿಯ ಹಣ ಎಂದೂ ಮುಟ್ಟಬೇಡಿ ಎಂದು ಹೇಳಿ ಲೋಪಮುದ್ರಾ ದೇವಿಯನ್ನು ನೋಡುತ್ತಾ, ಅಮ್ಮ, ನೀವು ಆ ತಟ್ಟೆಯಲ್ಲಿ ತಂದಿರುವ ಕಡುಬುಗಳನ್ನು ನನಗೆ ಕೊಡಿ. ದೇವರ ಶಿಲೆಯನ್ನು ಕೆತ್ತುವಾಗ ಬೆಲೆ ಕಟ್ಟಬಾರದು ಎಂದು ಬ್ರಹ್ಮದೇವರು ಹೇಳಿದ್ದಾರೆ. ಕೆಲಸ ಮಾಡಿದ ಜಾಗದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಹಾಗಾಗಿ ನಾನಿಲ್ಲಿ ಕೆಲಸ ಮಾಡಿರುವುದಕ್ಕೆ ಇಲ್ಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ ಎಂದ ಬಾಲಕ. ಆ ಮಾತು ಕೇಳಿದ ಕೂಡಲೇ ಲೋಪಮುದ್ರಾದೇವಿ ಆ ಕಡುಬುಗಳ ತಟ್ಟೆಯನ್ನು ಬಾಲಕನಿಗೆ ಕೊಟ್ಟು ಅವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪ ತಂದೆ ವಿಘ್ನೇಶ್ವರ, ನಿನ್ನ ದರ್ಶನದಿಂದ ನಮ್ಮ ಜೀವನ ಸಾರ್ಥಕವಾಯಿತು ಎಂದು ಹೇಳಿದಳು. ಆಕೆಯನ್ನು ಆಶೀರ್ವದಿಸಿ ಆ ಬಾಲಕ ಮಾಯವಾದ. ಬಾಲಕನಂತೆ ಬಂದಿದ್ದು ವಿಘ್ನೇಶ್ವರ ಎಂಬುದು ಆಗ ಅಗಸ್ತ್ಯ ಮಹಾಮುನಿಗೆ ಅರ್ಥವಾಯಿತು. ಅವರು ವಿಘ್ನೇಶ್ವರನ ಶಿಲೆಯ ಮುಂದೆ ನಿಂತು ಕೈ ಮುಗಿಯುತ್ತಾ, ತಂದೆ, ನಾನು ಶ್ರೇಷ್ಠವಾದವನು, ಎಲ್ಲ ತಿಳಿದವನು ಎಂಬ ಗರ್ವ ಇಷ್ಟು ದಿನ ನನ್ನಲ್ಲಿತ್ತು. ಆದರೆ ನನ್ನ ಹೆಂಡತಿಗೆ ಅರ್ಥವಾದ ಸತ್ಯ ಕೂಡ ನನಗೆ ತಿಳಿದಿಲ್ಲ ಎಂಬುದು ಈಗ ನನಗೆ ತಿಳಿಯಿತು. ನೀವು ನನಗೆ 2 ವರಗಳನ್ನು ಇಂದು ಕೊಟ್ಟಿದ್ದೀರಿ. ಒಂದು, ನಿಮ್ಮ ಪ್ರತಿಮೆಯನ್ನು ಕೆತ್ತಿ ಎಷ್ಟೋ ದಿನಗಳ ನನ್ನ ಕೋರಿಕೆ ನೆರವೇರಿಸಿದ್ದೀರಿ. ಎರಡನೆಯದು,
ನನ್ನೊಳಗಿರುವ ಅಜ್ಞಾನ ತೊಲಗಿಸಿದ್ದೀರಿ ಎಂದು ಬೇಡಿಕೊಂಡರು. ನಿನ್ನ ಶಿಲ್ಪವನ್ನು ನೀನೇ ಕೆತ್ತಿಕೊಂಡೆ. ಇಂಥ ಮಹಾಭಾಗ್ಯ ಯಾರಿಗೆ ತಾನೇ ಬರುತ್ತದೆ ಅಂದರು ಅಗಸ್ತ್ಯ ಮುನಿ. ಆಗ ಆ ಪ್ರತಿಮೆಯ ಒಳಗಿನಿಂದ ಈ ರೀತಿ ಸ್ವರ ಕೇಳಿಸಿತು. ಓ ಮಹರ್ಷಿ, ನನ್ನ ಸಂತೋಷಕ್ಕಾಗಿ ನಾನು ಪ್ರತಿಮೆ ಕೆತ್ತಲಿಲ್ಲ. ಬದಲಾಗಿ ನಿಮ್ಮ ಕೋರಿಕೆ ಈಡೇರಿಸಲು ಈ ಪ್ರತಿಮೆ ಕೆತ್ತಿದೆ. ಹಾಗಾಗಿ ಈ ಪ್ರತಿಮೆ ತುಂಬಾ ದಿನ ಭೂಮಿಯ ಮೇಲೆ ಇರುವುದಿಲ್ಲ. ಕೆಲ ದಿನಗಳ ಬಳಿಕ ಇದು ತಾನಾಗಿ ಮಾಯವಾಗುತ್ತದೆ. ಮುಂಬರುವ ದ್ವಾಪರ ಯುಗದಲ್ಲಿ ಧರ್ಮರಾಜ ನಡೆಸುವ ರಾಜಸೂಯ ಯಜ್ಞದ ಸಮಯದಲ್ಲಿ ಇದೇ ಜಾಗದಲ್ಲಿ ಒಂದು ಹೊಸ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುತ್ತಾನೆ. ಅದುವರೆಗೂ ನಿನಗೆ ತೃಪ್ತಿಯಾಗುವಷ್ಟು ಈ ಪ್ರತಿಮೆಯನ್ನು ಕಣ್ಣಾರೆ ನೋಡಿಕೋ ಎಂದು ಆ ಸ್ವರ ಹೇಳಿತು. ಅಂದಿನಿಂದ ಆ ಪ್ರತಿಮೆ ಮಾಯವಾಗುವವರೆಗೂ ಅಗಸ್ತ್ಯ ಮಹಾಮುನಿ ಪ್ರತಿದಿನ ಪೂಜೆ ಮಾಡುತ್ತಾ 3 ಹೊತ್ತು ನೈವೇದ್ಯ ಸಮರ್ಪಿಸುತ್ತಾ ಕಾಲ ಕಳೆದರು. ಈ ಅದ್ಭುತವಾದ ಕಥೆಯನ್ನು ಗಣೇಶ ಚತುರ್ಥಿ ಬರುವುದರೊಳಗೆ ಯಾರು ಕೇಳುತ್ತಾರೋ, ಹೇಳುತ್ತಾರೋ ಅಥವಾ ಓದುತ್ತಾರೋ ಅವರಿಗೆ ಜೀವನದಲ್ಲಿ ಯಾವ ವಿಘ್ನಗಳೂ ಇಲ್ಲದಂತೆ ಆ ವಿನಾಯಕ ಕಾಪಾಡುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.